ಹಾಯ್ ಫ್ರೆಂಡ್ಸ್, ಸೀಮಾ ರಮೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮೃದುವಾದ ಬನ್ಸನ್ನು ಹೇಗೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಅಂತ ಹೇಳಿಕೊಡ್ತೇನೆ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದರೆ ಒಂದು 4 ಪಚ್ಚೆ ಬಾಳೆಹಣ್ಣನ್ನು ತಗೊಳ್ಬೇಕು. ಇದು ನೋಡಿ ಎಷ್ಟು ತುಂಬ ಹಣ್ಣಾಗಿ ಉಂಟು. ಪಚ್ಚೆ ಬಾಳೆ ಅಲ್ಲದಿದ್ದರೂ ಕ್ಯಾವೆಂಡಿಸ್ ಬಾಳೆಹಣ್ಣು ಅಥವಾ ಮೈಸೂರು ಇದಕ್ಕೆ ಸೂಕ್ತವಾದ ಇದಕ್ಕೆ ಹೇಳಿದರೆ ಮೈಸೂರು ಬನ್ಸ್ ಮಾಡಲಿಕ್ಕೆ. ಇಲ್ಲಿ ಮತ್ತೊಂದು 1/4 ಕಪ್ನಷ್ಟು ಮೊಸರು, ಒಂದು ಅರ್ಧ ಕಪ್ನಷ್ಟು ಸಕ್ಕರೆ, ಒಂಚೂರು ಉಪ್ಪು, 2 ಚಮಚ ಜೀರಿಗೆ ಮತ್ತು ಒಂದು ಸ್ವಲ್ಪ ಚಿಟಿಕೆ ಅಡುಗೆ ಸೋಡವನ್ನು ತಗೊಳ್ಬೇಕು. ಮತ್ತೊಂದು 3 ಲೋಟ ಮೈದಾ ಹಿಟ್ಟನ್ನು ತಗೊಳ್ತೇನೆ. ಇದೇ ಅಳತೆಯಲ್ಲಿ ತಗೊಂಡ್ರೆ ನಿಮ್ಮ ಬನ್ಸ್ ಪರ್ಫೆಕ್ಟಾಗಿ ಬರ್ತದೆ. ಇಲ್ಲಿ ಮೈದಾನೇ ತಗೊಳ್ಬೇಕಂತ ಇಲ್ಲ, ಚಪಾತಿ ಹಿಟ್ಟನ್ನು ಸಹ ತಗೊಳ್ಬೋದು. ಆದರೆ ಚಪಾತಿ ಹಿಟ್ಟು ಕೇವಲ ಒಂದೇ ಹಿಟ್ಟನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಸ್ವಲ್ಪ ನಾವು ಮೈದಾ ಸಹ ಆ್ಯಡ್ ಮಾಡಬೇಕಾಗ್ತದೆ, ಈಕ್ವಲ್ ಪಾರ್ಟ್, ನಮಗೊಂದು ಪರ್ಫೆಕ್ಟ್ ಬನ್ಸ್ ಅಂತ ಬರಬೇಕಿದ್ರೆ. ಆಯಿತಾ? ಇವಾಗ ನಾನೊಂದು ಪಾತ್ರೆಯಲ್ಲಿ ಈ ಬಾಳೆಹಣ್ಣಿದೆಲ್ಲ ಸಿಪ್ಪೆ ತೆಗೆದು ಇದಕ್ಕೆ ನಾವೇನು ಮೆಷರ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಸಕ್ಕರೆಯನ್ನು ಒಂದು ಅರ್ಧ ಕಪ್ಪಿದ್ದು ಸಕ್ಕರೆಯನ್ನು ಇದಕ್ಕೆ ಹಾಕಿದೆ. ಮತ್ತೊಂದು 1/4 ಲೋಟ ಮೊಸರನ್ನು ಸಹ ಹಾಕ್ಕೊಂಡೆ. ನಂತರ ಏನು ಮಾಡಬೇಕು ಹೇಳಿದರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಈಗ ನೋಡಿ, ಚಿಟಿಕೆಯಷ್ಟು ಅಡಿಗೆ ಸೋಡಾ ಹಾಕ್ಕೊಂಡೆ. ಈಗ ಉಪ್ಪು ಹಾಕ್ತಿದ್ದೀನಿ. ಇದೆಲ್ಲ ಇಂಗ್ರೀಡಿಯೆಂಟನ್ನು ನಾವು ಸ್ಮ್ಯಾಶರಲ್ಲಿ ಆ್ಯಕ್ಚುಲಿ ಸ್ಮ್ಯಾಶ್ ಮಾಡಬೇಕು. ಆದರೆ ನಾವು ಮೊದಲೇ ಹೇಳಿದಾಗೆ ತುಂಬ ಸುಲಭವಾಗಿ ಅಂತ ಹೇಳಿದರೆ ಈ ಸ್ಟೆಪ್ಪನ್ನು ನಾವು ಸ್ಕಿಪ್ ಮಾಡ್ತೇವೆ. ನಾನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಫೈನಾಗಿ ಪೇಸ್ಟ್ ಮಾಡಿಕೊಂಡು ಈ ಬೌಲಿಗೆ, ಈ ಒಂದು ಬಣಲೆಗೆ ಅಥವಾ ಇದೊಂದು ಪಾತ್ರೆಗೆ ತಗೊಂಡು ಇದಕ್ಕೆ ಹಾಕಿದೆ. ಅದಕ್ಕೆ ನಾನು 4 ಬಾಳೆಹಣ್ಣಿದ್ದು ಮಾಡೋದು. ಇದರಲ್ಲಿ ಒಂದು 10ರಿಂದ 15 ಬನ್ಸ ಆಗ್ಬೋದು. ಈ 3 ಕಪ್ಪು ಮೈದಾವನ್ನು ಸಹ ಆ ಪೇಸ್ಟಿಗೆ ಹಾಕ್ತೇನೆ. ನಂತರ ಒಂದು 2 ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕ್ತೇನೆ, ಇಡೀ ಜೀರಿಗೆ, ಅದೇನು ಪೇಸ್ಟಿಗೆ ಹಾಕಲಿಕ್ಕಿಲ್ಲ. ಆಯಿತಾ? ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಹೇಗೆ ಮಿಕ್ಸ್ ಅಂತ ಹೇಳಿದರೆ, ಸ್ವಲ್ಪ ಲಿಕ್ವಿಡಿ ಹಾಗೆಯೇ ಇರ್ತದೆ, ತುಂಬ ನೀರಾಗಿಯೇ ಇರ್ತದೆ. ಈ ಚಪಾತಿ ಹಿಟ್ಟಿನ ಥರ ಗಟ್ಟಿಯಾಗಿ ಇರೋದಿಲ್ಲ. ಇದನ್ನು ಚಪಾತಿ ಹಿಟ್ಟಿನ ಹಾಗೆ ತುಂಬ ಕಲಸಬೇಕು ಆ ಥರ ಏನೂ ಇಲ್ಲ. ಇದರೊಟ್ಟಿಗೆ, ನಮ್ಮ ಪೇಸ್ಟ್ನೊಟ್ಟಿಗೆ ಮೈದಾ ಹಿಟ್ಟು ಚೆನ್ನಾಗಿ ಕಲಸ್ಕೊಂಡ್ರೆ ಸಾಕು. ಇದು ಈ ಥರ ಆಯಿತು ನೋಡಿ. ಮಿಕ್ಸ್ ಆದ ಕೂಡಲೇ ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕಿ ಹೀಗೆ ರೋಲ್ ಮಾಡಿ ಇಡಬೇಕು. ನೋಡಿ, ಇದು ನಮ್ಮ ಕೈಗೆಲ್ಲ ಅಂಟುವುದಿಲ್ಲ ಇನ್ನು. ಇದನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಏನು ಬೇಡ, ಚಪಾತಿ ಥರ ಮಿಕ್ಸ್ ಆದರೆ ಸಾಕು. ಇದನ್ನು ನಾವು ಫರ್ಮೆಂಟೇಷನ್ಗೆ ಇಡಬೇಕು. ಒಂದು 6ರಿಂದ 8 ಗಂಟೆ ಹೀಗೆ ಮುಚ್ಚಿ ಇಡಬೇಕು. ಹೀಗೆ ನೋಡಿ, ಬೆಳಿಗ್ಗೆ ಆದ ನಂತರ ಪುನಃ ಒಮ್ಮೆ ಕೈ ಆಡಿಸಬೇಕು ಇದ್ರ ಮೇಲೆ. ಆಯಿತಾ? ಸ್ವಲ್ಪ ಎಣ್ಣೆ ತಗೊಂಡು ಕೈ ಆಡಿಸಬೇಕು. ಈಗ ಒಂದು ಸಾಧಾರಣ ಬಾಲ್ ಸೈಜ್ನಷ್ಟು, ದೊಡ್ಡ ಬಾಲ್ನ ಸೈಜ್ನಷ್ಟು ಇಷ್ಟು ಹಿಟ್ಟು ತಗೊಂಡು ಚಪಾತಿ ಮಣೆಗೆ ಸ್ವಲ್ಪ ಈ ಮೈದಾದ ಹಿಟ್ಟನ್ನೇ ಹಾಕಿ ಸ್ವಲ್ಪ ಕೈಯಲ್ಲಿ ಅಗಲ ಮಾಡಬೇಕು. ಹಾಗಿದ್ರೆ ಇನ್ನೂ ಸಹ ಸುಲಭವಾಗಿ ಮಾಡೋದಿದ್ದರೆ ನಾವು ಚಪಾತಿದ್ದು ಲಟ್ಟಣಿಗೆ ಉಂಟಲ್ಲ, ಅದರಿಂದ ಅಗಲ ಮಾಡಬೇಕು. ಆವಾಗ ಹೀಗೆ ಕೈಯಲ್ಲಿ ಸಹ ಮಾಡ್ಕೋಬೋದು, ಇಲ್ಲದಿದ್ದರೆ ಈ ಚಪಾತಿದ್ದು ಲಟ್ಟಣಿಗೆಯಿಂದ ಚೆನ್ನಾಗಿ ರೌಂಡಾಗಿ ಸ್ವಲ್ಪ ಲಟ್ಟಿಸ್ಕೊಳ್ಬೇಕು. ನಾವು ಹೀಗೆ ಲಟ್ಟಿಸುವಾಗ ಸೈಡಲ್ಲಿ ಎಣ್ಣೆಯನ್ನು ಸಹ ಕಾಯಲಿಕ್ಕೆ ಇಡಬೇಕು. ಹೈ ಫ್ಲೇಮಲ್ಲೇ ಇಡಬೇಕಾಗ್ತದೆ. ಎಣ್ಣೆ ಸರಿ ಕಾದ ನಂತರ ಒಂದು ಸೈಡಿಂದ ಹೀಗೆ ಹಾಕಬೇಕು. ಸ್ವಲ್ಪ ಹೊತ್ತು ಹಾಗೇ ಬಿಡೋಣ. ಅದು ಸ್ವಲ್ಪ ಬಿಸಿ ಆದ ನಂತರ ಅದು ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಬನ್ಸ್. ಅಂದರೆ ನಾವು ಏನು ಅಡುಗೆ ಸೋಡಾ ಹಾಕಿರ್ತೇವೆ ನೋಡಿ, ಅದರಿಂದ ಅದು ಫರ್ಮೆಂಟೇಷನ್ ಆಗಿರ್ತದೆ, ಅದರಿಂದ ಉಬ್ಬಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆವಾಗ ನಾವು ಏನು ಮಾಡಬೇಕು ಹೇಳಿದರೆ, ಆ ಬಿಸಿ ಎಣ್ಣೆಯನ್ನು ಸೌಟ್ನ ಸಹಾಯದಿಂದ ಅದರ ಮೇಲೆ ಹಾಕಬೇಕು. ಸ್ಪೀಡಾಗಿ ಹಾಕ್ತಾನೇ ಇರಬೇಕು. ಆವಾಗ ಅದು ತುಂಬ ಉಬ್ಬಿ ಬರ್ತದೆ. ಈಗ ಸ್ವಲ್ಪ ಮಧ್ಯಮ ಉರಿ ಮಾಡಿಕೊಳ್ಬೇಕು. ಮಧ್ಯಮ ಉರಿ ಮಾಡಿದ ನಂತರ ಅದನ್ನು ನಿಧಾನಕ್ಕೆ ತಿರುವಿ ಹಾಕಬೇಕು. ನೋಡಿ, ಇದು ಕಲರ್ ಚೇಂಜ್ ಆಗ್ತಾ ಉಂಟು ನೋಡಿ. ಹೀಗೇ ಅದನ್ನು ಎಣ್ಣೆಯಲ್ಲಿ ಬೇಯಿಸ್ತಾ ಇರಬೇಕು. ಆ ಬದಿಯೊಮ್ಮೆ ಈ ಬದಿಯೊಮ್ಮೆ. ತುಂಬ ಕಲರ್ ಚೇಂಜ್ ಆಗಲಿಕ್ಕೂ ಬಿಡಲಿಕ್ಕಿಲ್ಲ. ಇದು ಮಧ್ಯಮ ಉರಿಯಲ್ಲಿ ಇರೋದ್ರಿಂದ ಇದು ನೋಡಿ ಒಳಗಡೆ ಸಹ ಚೆನ್ನಾಗಿ ಬೆಂದಿರ್ತದೆ.
ಇವಾಗ ನೋಡಿ ಬನ್ಸ್ ರೆಡಿಯಾಗಿದೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ. ನಿಮಗೆ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.